ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 8ನೇ ತರಗತಿ ಹಿಂದಿ. ಈ ವಿಡಿಯೋದಲ್ಲಿ ನಾವು 2025-26ನೇ ಸಾಲಿನ ಸಂಕಲನಾತ್ಮಕ ಮೌಲ್ಯಮಾಪನ 1ರ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ಬಿಡಿಸೋಣ. ಇಲ್ಲಿ ಅಂಕಗಳು 40. ಮೊದಲನೇ ಪ್ರಶ್ನೆ, निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उसके ಸಂಯುಕ್ತಾಕ್ಷರ ಸಹಿತ ಪೂರ್ಣ ರೂಪ से लिखिए. ಇಲ್ಲಿ ಆಯ್ಕೆಗಳನ್ನು ಕೊಡಲಾಗುತ್ತದೆ. ಕೊಡಲಾಗಿರುವಂತಹ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಪ್ರಶ್ನೆಗೆ ಉತ್ತರವನ್ನು ಬರೆಯಬೇಕು. ಇಲ್ಲಿ 4 ಪ್ರಶ್ನೆಗಳನ್ನು ಕೇಳಲಾಗುವುದು. ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು, ಒಟ್ಟು ಅಂಕಗಳು 4. ಮೊದಲನೇ ಪ್ರಶ್ನೆ, ಸುಬಹ ಕಾ ವಿಲೋಮ ಶಬ್ದ ಹೈ. ಇಲ್ಲಿ ಸುಬಹ ಅಂದರೆ ಮುಂಜಾನೆ, ಇದರ ವಿಲೋಮ ಶಬ್ದವೆಂದರೆ ವಿರುದ್ಧಾರ್ಥಕ ಪದವೆಂದು ಅರ್ಥ. ಇಲ್ಲಿ ಸುಬಹದ ವಿಲೋಮ ಶಬ್ದವನ್ನು ನಾವು ಬರೆಯಬೇಕು. ಆಯ್ಕೆಗಳನ್ನಾಗಿ ಇಲ್ಲಿ ಶಾಮ್, ರಾತ್, ದಿನ್, ದೋಪಹರ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಮುಂಜಾನೆಯ ವಿರುದ್ಧಾರ್ಥಕ ಪದ ಸಂಜೆಯಾಗಿದೆ. ಆದ್ದರಿಂದ ಇಲ್ಲಿ ಉತ್ತರ ಎ, ಶಾಮ್ ಎಂದು ನಾವು ಬರೆಯಬೇಕು. ಎರಡನೇ ಪ್ರಶ್ನೆ, ದುನಿಯಾ ಕಾ ಸಮಾನಾರ್ಥಕ ರೂಪ್. ದುನಿಯಾ ಇದರ ಸಮಾನಾರ್ಥಕ ಪದವನ್ನು ಬರೆಯಬೇಕಾಗಿದೆ. ಇಲ್ಲಿ ದೇಶ್, ಜಗತ್, ವಿದೇಶ್ ಮತ್ತು ಸ್ವದೇಶ್ ಎಂದು ಕೊಡಲಾಗಿದೆ. ಉತ್ತರ ಬಿ, ಜಗತ್. ಪ್ರಶ್ನೆ ನಂಬರ್ 3, ಗಲತಿ ಶಬ್ದ ಕಾ ಅನ್ಯ ವಚನ ರೂಪ ಹೈ. ಗಲತಿ ಈ ಶಬ್ದದ ಅನ್ಯ ವಚನ ರೂಪ. ವಚನಗಳನ್ನು ಬದಲಾಯಿಸಿ ಇಲ್ಲಿ ಬರೆಯಬೇಕಾಗಿದೆ. ಇಲ್ಲಿ ಅನ್ಯ ವಚನ ರೂಪ ಗಲತಿಯ. ಪ್ರಶ್ನೆ ನಂಬರ್ 4, ಮಾಲಿ ಕಾ ಅನ್ಯಲಿಂಗ ರೂಪ ಹೈ. ಮಾಲಿ ಇದರ ಅನ್ಯಲಿಂಗ ರೂಪವನ್ನು ಬರೆಯಬೇಕು. ಇಲ್ಲಿ 4 ಆಯ್ಕೆಗಳನ್ನು ನೋಡಿ. 4 ಆಯ್ಕೆಗಳು ಮಾಲಿಕ್, ಮಾಲಿನ್, ಮಾಲಿ ಮತ್ತು ಮಾಲಕಿನ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಅನ್ಯಲಿಂಗ ರೂಪವನ್ನು ಆರಿಸಿ ಬರೆಯಬೇಕಾಗಿದೆ. ಮಾಲಿಕ ಅನ್ಯಲಿಂಗ ರೂಪ ಹೈ ಮಾಲಿನ್. प्रश्न नंबर 2, निम्नलिखित प्रथम 2 शब्दों के सूचित संबंधों के अनुरूप तीसरे शब्द का संबंधित शब्द लिखिए. ಇಲ್ಲಿ 2 ಪದಗಳ ಸಂಬಂಧವನ್ನು ಗಮನಿಸಿ. 3ನೇ ಪದಕ್ಕೆ ನಾವು ಸರಿ ಹೊಂದುವಂತೆ 4ನೇ ಪದವನ್ನು ಬರೆಯಬೇಕು. ಇಲ್ಲಿ 2 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು, ಒಟ್ಟು ಅಂಕಗಳು 2. ಇಲ್ಲಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನಾವು ಕೊಟ್ಟಿದ್ದೇವೆ, ನೋಡಿಕೊಳ್ಳಿ. प्रश्न नंबर 3, निम्नलिखित प्रश्नों के उत्तर एक एक पूर्ण वाक्य में लिखिए. ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು. 2 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಇಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳಂತೆ ಒಟ್ಟು 2 ಅಂಕಗಳು. ಇಲ್ಲಿ 7 ಮತ್ತು 8ನೇ ಪ್ರಶ್ನೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿದೆ. ಶಿಶುನೆ ರೋ ರೋಕರ್ ಕ್ಯಾ ಸಿಖಾ ಹೈ. ಶಿಶುನೆ ರೋ ರೋಕರ್ ಹಸನಾ ಸಿಖಾ ಹೈ. ಇದೇ ರೀತಿ ಇನ್ನೊಂದು ಪ್ರಶ್ನೆ, 8ನೇ ಪ್ರಶ್ನೆ, ಮೊಬೈಲ್ ಕಾ ಅಗ್ರಜ್ ಕೌನ್ ಹೈ. ಮೊಬೈಲ್ ಇದರ ಅಗ್ರಜ ಯಾರು ಎಂದು ಇಲ್ಲಿ ಕೇಳಲಾಗುತ್ತಿದೆ. ಮೊಬೈಲ್ ಕಾ ಅಗ್ರಜ್ ಟೆಲಿಫೋನ್ ಹೈ. ಈಗ ಮುಂದಿನ ಪ್ರಶ್ನೆಗಳನ್ನು ಗಮನಿಸೋಣ.
प्रश्न नंबर 4 निम्नलिखित प्रश्नों के उत्तर 2-3 वाक्यों में लिखिए। ಇಲ್ಲಿ 4 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ, ಪ್ರತಿಯೊಂದಕ್ಕೂ 2 ಅಂಕಗಳು, ಒಟ್ಟು ಅಂಕಗಳು 8। ಮೊದಲನೆಯದಾಗಿ ಇಲ್ಲಿ 9ನೇ ಪ್ರಶ್ನೆಯಲ್ಲಿ ಬೋಲು ಕ್ಯೂ ಘಬರಾ ಗಯಾ ಎಂದು ಕೇಳಿದ್ದಾರೆ। ಬೋಲು ಏಕೆ ಹೆದರಿಕೊಂಡನು ಎಂದು ಉತ್ತರವನ್ನ ಬರೆಯಬೇಕು। ಉತ್ತರವನ್ನ ನೋಡಿಕೊಳ್ಳಿ। शिशु ने दुनिया में आकर पहले क्या क्या सीखा है और कैसे सीखा है। ಶಿಶು ಜಗತ್ತಿಗೆ ಬಂದು ಏನನ್ನು ಕಲಿಯಿತು ಮತ್ತು ಹೇಗೆ ಕಲಿಯಿತು ಎಂದು ಇಲ್ಲಿ ಕೇಳಲಾಗಿದೆ। प्रश्न नंबर 11 टेलीफोन ने मन ही मन मोबाइल के बारे में क्या कहा। टेलीफोन ಇಲ್ಲಿ ಮನದಲ್ಲಿಯೇ ಮೊಬೈಲ್ ಬಗ್ಗೆ ಏನೆಂದು ಯೋಚನೆ ಮಾಡಿತು ಎಂದು ನೀವು ಬರೆಯಬೇಕು। ಉತ್ತರವನ್ನು ನಾವು ಬರೆದಿದ್ದೇವೆ। ಮುಂದಿನ ಪ್ರಶ್ನೆ ನಂಬರ್ 12 ದೂರದರ್ಶನ का मतलब क्या है। ದೂರದರ್ಶನದ ಅರ್ಥವೇನು ಅಥವಾ ದೂರದರ್ಶನ ಎಂದರೇನು ಎಂದು ಇಲ್ಲಿ ನೀವು ಹೇಳಿಕೆಯನ್ನ ಬರೆಯಬೇಕು। ಅಥವಾ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ, ಬಿಲ್ಲಿನೆ ಚೂಹೆ ಸೆ ಕ್ಯಾ ಕಹಾ। ಬೆಕ್ಕು ಇಲಿಗೆ ಏನೆಂದು ಹೇಳಿತು ಎಂದು ಕೊಡಲಾಗಿದೆ। ಇಲ್ಲಿ ನೀವು ಈ 12ನೇ ಪ್ರಶ್ನೆಯಲ್ಲಿ 2 ಪ್ರಶ್ನೆಗಳಲ್ಲಿ ಯಾವುದಾದರೂ ಒಂದು ಪ್ರಶ್ನೆಗೆ ಉತ್ತರಿಸಿದರೆ ಸಾಕು। ಮುಂದಿನ ಪ್ರಶ್ನೆಯನ್ನ ನೋಡೋಣ। ಐದನೇ ಪ್ರಶ್ನೆ ನಿಮ್ನಲಿಖಿತ ಪ್ರಶ್ನों के उत्तर 3-4 ವಾಕ್ಯೋं में लिखिए। ಇಲ್ಲಿ 3ರಿಂದ 4 ವಾಕ್ಯಗಳಲ್ಲಿ ನಾವು ಉತ್ತರಗಳನ್ನ ಬರೆಯಬೇಕು। ಇಲ್ಲಿ 4 ಪ್ರಶ್ನೆಗಳನ್ನ ಕೇಳಲಾಗುತ್ತದೆ, ಪ್ರತಿಯೊಂದಕ್ಕೂ 3 ಅಂಕಗಳು, ಒಟ್ಟು ಅಂಕಗಳು 12। 13ನೇ ಪ್ರಶ್ನೆ ನೋಡಿ, ಸೈನಿಕೋं को तुरंत वापस आने का आदेश अचानक क्यों दिया गया। ಇಲ್ಲಿ ಸೈನಿಕರಿಗೆ ಬೇಗನೆ ವಾಪಸ್ ಬರುವಂತೆ ಆದೇಶವನ್ನ ಏಕೆ ನೀಡಲಾಯಿತು ಎಂದು ಕೇಳುತ್ತಿದ್ದಾರೆ। ಪ್ರಶ್ನೆ ನಂಬರ್ 14ರಲ್ಲಿ ಗಾಂಧೀಜಿ ಪರ್ ನಾಟಕೋं का क्या ಪ್ರಭಾವ ಪಡ। ಗಾಂಧೀಜಿಯವರಿಗೆ ನಾಟಕಗಳು ಜೀವನದ ಮೇಲೆ ಹೇಗೆ ಪ್ರಭಾವವನ್ನ ಬೀರಿದವು ಎಂದು ನಾವು ಬರೆಯಬೇಕು। ಉತ್ತರವನ್ನ ನಾವು ಬರೆದಿದ್ದೇವೆ, ನೋಡಿ ಬರೆದುಕೊಳ್ಳಿ। ಹದಿನೈದನೇ ಪ್ರಶ್ನೆ ಸಮಾಚಾರ ಪತ್ರ में कौन कौन से विषय होते हैं। ಸಮಾಚಾರ ಪತ್ರದಲ್ಲಿ ಯಾವ ಯಾವ ವಿಷಯಗಳು ಇರುತ್ತವೆ ಎಂದು ಬರೆಯಬೇಕಾಗಿದೆ। ಹದಿನಾರನೇ ಪ್ರಶ್ನೆ ಬಂದರಬಾಂಟ್ ಪಾಠ से आपको क्या सीख मिलती है। ಬಂದರಬಾಂಟ್ ಈ ಪಾಠದಿಂದ ನಿಮಗೆ ಏನು ಕಲಿಯಲು ಸಿಗುತ್ತದೆ ಅಥವಾ ಏನನ್ನು ಕಲಿಯಲು ಸಿಗುತ್ತದೆ ಎಂದು ಕೇಳುತ್ತಿದ್ದಾರೆ। ಉತ್ತರವನ್ನ ನೋಡಿ। ಪ್ರಶ್ನೆ ನಂಬರ್ 6 ನಿಮ್ನಲಿಖಿತ ಪ್ರಶ್ನों के उत्तर 5-6 ವಾಕ್ಯೋं में लिखिए। ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ 5ರಿಂದ 6 ವಾಕ್ಯಗಳಲ್ಲಿ ಉತ್ತರಿಸಬೇಕು। ಅಂದರೆ ಇಲ್ಲಿ ಒಂದು ಪ್ರಶ್ನೆಯನ್ನ ಕೊಡಲಾಗುತ್ತದೆ, ಇಲ್ಲಿ ಕವಿತೆಯನ್ನ ಪೂರ್ಣಗೊಳಿಸಲು ಹೇಳಿದ್ದಾರೆ। ಇಲ್ಲಿ ಕವಿತೆಯನ್ನ ಪೂರ್ಣಗೊಳಿಸಲು ಕೊಡುವಂತಹ ಅಂಕಗಳು 4। ಇಲ್ಲಿ ಮಿಲ್ಕರ್ ರಹೆ ಇಲ್ಲಿಂದ 4 ಸಾಲುಗಳನ್ನು ಬರೆಯಬೇಕಾಗಿದೆ। ಮಿಲ್ಕರ್ ರಹೆ ಡ್ಯಾಶ್ ಇಲ್ಲಿ ಕೊನೆಯ ಸಾಲಿನ ಕೊನೆಯ ಪದವನ್ನ ಕೊಡಲಾಗುತ್ತದೆ, ನೀವು ಮಧ್ಯದಲ್ಲಿ ಪದ್ಯವನ್ನ ಪೂರ್ಣಗೊಳಿಸಬೇಕು। ಪೂರ್ಣಗೊಳಿಸಿದಾಗ ಮಿಲ್ಕರ್ ರಹೆ ನಿಯಮ ಅಪನಾಯೆ, ಬೀತಿ ಬಾತೋं को ಬಿಸರಾಯೆ, ಛೋಟೆ ಬಡಿ ಸಬೆ ಮಿಲ್ ಜಾಯೆ, ಗಿರೆ ಹುಯೆ ಕೋ ತುರತ್ ಉಠಾಯೆ। ಈ ರೀತಿಯಾಗಿ ನೀವು ಇಲ್ಲಿ ಪದ್ಯವನ್ನ ಪೂರ್ಣಗೊಳಿಸಬೇಕಾಗಿದೆ। ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ ಗದ್ಯಾಂಶ को ಧ್ಯಾನಪೂರ್ವಕ ಪढ़कर ನಿಮ್ನಲಿಖಿತ ಪ್ರಶ್ನों के उत्तर लिखिए। ಇಲ್ಲಿ 4 ಅಂಕದ ಪ್ರಶ್ನೆಗಳನ್ನ ಕೇಳಲಾಗುತ್ತದೆ। ಇಲ್ಲಿ ಒಂದು ಗದ್ಯವನ್ನ ಕೊಟ್ಟಿದ್ದಾರೆ, ಈ
ಗದ್ಯವನ್ನು ನೀವು ಓದಿಕೊಂಡು ಕೆಳಗೆ ಕೇಳಲಾಗುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಈ ಗದ್ಯಾಂಶದಿಂದಲೇ ನಿಮಗೆ ಕೊಟ್ಟಿರುವಂತಹ ಕೆಳಗಿನ ಪ್ರಶ್ನೆಗಳಿಗೆ ಗದ್ಯಾಂಶವನ್ನ ಓದಿಕೊಂಡು ಉತ್ತರವನ್ನ ಬರೆಯಬೇಕಾಗಿದೆ. ಮೊದಲನೆಯದಾಗಿ ಗದ್ಯಾಂಶವನ್ನ ಓದಿಕೊಳ್ಳಿ. ಇಲ್ಲಿ ಮೊದಲನೇ ಪ್ರಶ್ನೆಯಾಗಿ रक्षाबंधन का विशेष महत्व किस देश में है. ಇಲ್ಲಿ ಭಾರತ में इस पवित्र त्योहार का विशेष महत्व है. ಯಾವ ದೇಶದಲ್ಲಿ ರಕ್ಷಾಬಂಧನದ ಮಹತ್ವ ಹೆಚ್ಚಾಗಿದೆ ಎಂದು ಕೇಳಿದ್ದಾರೆ. ಭಾರತದಲ್ಲಿ ಎಂದು ನಾವು ಉತ್ತರವನ್ನ ಬರೆಯಬೇಕು. ರಕ್ಷಾಬಂಧನ್ ಕಿಸ್ಕಾ ಸೂಚಕ್ ಬನ್ಕರ್ ಆತಾ ಹೈ. ರಕ್ಷಾಬಂಧನವು ಯಾವುದರ ಸೂಚನೆಯಾಗಿ ಬರುತ್ತದೆ ಎಂದು ಕೇಳುತ್ತಿದ್ದಾರೆ. ಯಹ ವರ್ಷಾ ಋತು ಕಾ ಸೂಚಕ್ ಬನ್ಕರ್ ಆತಾ ಹೈ. ಇದು ವರ್ಷ ಋತುವಿನ ಸೂಚನೆಯನ್ನ ಕೊಡುತ್ತಾ ಬರುತ್ತದೆ ಎಂದು ಬರೆದಿದ್ದೇವೆ. ಇದು ಗದ್ಯಾಂಶದಲ್ಲಿರುವ ಉತ್ತರವೇ ಆಗಿದೆ. ರಕ್ಷಾಬಂಧನ್ ಕಾ ಅರ್ಥ ಕ್ಯಾ ಹೈ. ರಕ್ಷಾ ಕಾ ಬಂಧನ್ ಅಂದರೆ ರಕ್ಷೆಯ ಬಂಧನವನ್ನ ರಕ್ಷಾಬಂಧನವೆಂದು ಕರೆಯಲಾಗುತ್ತದೆ ಎಂದು ಅರ್ಥವಾಗಿದೆ. ಸಾರಿ ಬೆಹನೋ ಕಿಸ್ಕೋ ರಾಖಿ ಬಾಂತೆ ಹೈ. ಎಲ್ಲ ತಂಗಿಯರು ಅಥವಾ ಅಕ್ಕಂದಿರು ಯಾರಿಗೆ ರಾಖಿಯನ್ನ ಕಟ್ಟುತ್ತಾರೆ ಎಂದು ಇಲ್ಲಿ ಕೇಳುತ್ತಿದ್ದಾರೆ. ಉತ್ತರವನ್ನ ನೋಡಿ. ಸಾರಿ ಬೆಹನೋ ಅಪನೆ ಭಾಯಿ ಕೋ ರಾಖಿ ಬಾಂತೆ ಹೈ. ಎಲ್ಲರೂ ಅವರ ಅಣ್ಣಂದಿರಿಗೆ ಅಥವಾ ತಮ್ಮಂದಿರಿಗೆ ರಾಖಿಯನ್ನ ಕಟ್ಟುತ್ತಾರೆ ಎಂದು ಇಲ್ಲಿ ನಾವು ಬರೆದಿದ್ದೇವೆ. ನಿಮ್ನಲಿಖಿತ ವಿಷಯೋं के बारे में ಪತ್ರ ಲಿಖಿಯೇ. ಇಲ್ಲಿ 8ನೇ ಪ್ರಶ್ನೆಯಲ್ಲಿ ಪತ್ರ ಬರೆಯಲು ಕೇಳಲಾಗುತ್ತದೆ. 4 ಅಂಕಗಳಿಗೆ ಪತ್ರ. ಇಲ್ಲಿ सकारण देते हुए 4 दिन की छुट्टी के लिए अपने प्रधानाध्यापक को एक प्रार्थना पत्र लिखिए. ಇಲ್ಲಿ ನೀವು ರಜೆಯನ್ನ ತೆಗೆದುಕೊಳ್ಳುತ್ತಾ ಪ್ರಧಾನಾಧ್ಯಾಪಕರಿಗೆ ಒಂದು ಪತ್ರವನ್ನ ಬರೆಯಬೇಕಾಗಿದೆ. ಇದು ಒಂದು ವ್ಯಾವಹಾರಿಕ ಪತ್ರ. ಇಲ್ಲಿ ಪತ್ರ ಬರೆಯುವುದನ್ನ ರೂಢಿಸಿಕೊಳ್ಳಿ. ಇಲ್ಲಿ ಪ್ರೇಷಕ ಪತ और ದಿನಾಂಕ ಅಂದರೆ ನೀವು ನಿಮ್ಮ ಹೆಸರನ್ನ ಮತ್ತು ವಿಳಾಸವನ್ನ ಬರೆಯುವುದಕ್ಕಾಗಿ ಇಲ್ಲಿ ಅರ್ಧ ಅಂಕಗಳನ್ನ ಕೊಡಲಾಗುತ್ತದೆ. ಪತ್ರ ಪಾನೆ ವಾಲೆ ಕಾ ಪತ ಅಂದರೆ ಇಲ್ಲಿ ನೀವು ನಿಮ್ಮ ಪ್ರಧಾನಾಧ್ಯಾಪಕರ ವಿಳಾಸವನ್ನ ಬರೆಯಬೇಕು. ಅಂದರೆ ಶಾಲೆಯ ಹೆಸರು, ಪ್ರಧಾನಾಧ್ಯಾಪಕರು ಮತ್ತು ನಿಮ್ಮ ತರಗತಿಯನ್ನ ಇಲ್ಲಿ ಬರೆಯಬೇಕಾಗಿದೆ. ಸಂಬೋಧನೆ ಎಂದರೆ ಇಲ್ಲಿ ನೀವು ನಿಮ್ಮ ಶಿಕ್ಷಕರಿಗೆ ಉಪಯೋಗಿಸುವಂತಹ ಸಂಬೋಧನೆ ಸರ್ ಎಂದು ಅಥವಾ ಇನ್ನು ಉಳಿದ ರೀತಿಯಲ್ಲಿ ನೀವು ಬರೆಯಬಹುದು. ವಿಷಯ ಇಲ್ಲಿ ನೀವು ಯಾವ ಕಾರಣಕ್ಕಾಗಿ ರಜೆಯನ್ನ ಹಾಕುತ್ತಿದ್ದೀರಿ ಎಂಬ ವಿಷಯವನ್ನ ಬರೆದಿರುವುದರಿಂದ ನೀವು ಅರ್ಧ ಅಂಕಗಳನ್ನ ಪಡೆಯುತ್ತೀರಿ. ಪತ್ರಿಕಾ ಕಲೇವರ್ ಎಂದರೆ ನೀವು ವಿಷಯವನ್ನ ಸವಿಸ್ತಾರವಾಗಿ ಕಾರಣವನ್ನ ತಿಳಿಸುತ್ತಾ ಬರೆಯುವುದು. ಇದಕ್ಕೆ 1 ಮತ್ತು ಅರ್ಧ ಅಂಕಗಳನ್ನ ಕೊಡಲಾಗುತ್ತದೆ. ಸಮಾಪ್ತಿ ಅಂದರೆ ಇಲ್ಲಿ ಧನ್ಯವಾದಗಳೊಂದಿಗೆ ಅಥವಾ ಧನ್ಯವಾದ್ಸೆ ಈ ರೀತಿಯಾಗಿ ಬರೆದು ಇಲ್ಲಿ ನಂತರ ನಿಮ್ಮ ಹಸ್ತಾಕ್ಷರದೊಂದಿಗೆ ಪತ್ರವನ್ನ ಮುಗಿಸಬೇಕಾಗಿದೆ. ಇದಕ್ಕೆ ಅರ್ಧ ಅಂಕಗಳನ್ನ ಕೊಡಲಾಗುವುದು. ಈ ವಿಡಿಯೋದಲ್ಲಿ ನಾವು 8ನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ 1 ಹಿಂದಿಯ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ಬಿಡಿಸೋಣ. 8ನೇ ತರಗತಿಯ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗಾಗಿ ನಮ್ಮ ಅನು ಎಜುಕೇಶನಲ್ ಚಾನೆಲ್ನ ಪ್ಲೇ ಲಿಸ್ಟ್ ಸಂಕಲನಾತ್ಮಕ ಮೌಲ್ಯಮಾಪನ 1 ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳು ಈ ಪ್ಲೇ ಲಿಸ್ಟ್ ಅನ್ನು ಗಮನಿಸಬಹುದಾಗಿದೆ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.